ಒಂದೆಡೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ರೆ ಮತ್ತೊಂದೆಡೆಯಲ್ಲಿ ಅವರ ಅಭಿಮಾನಿಗಳು ರಾಜ ಎಲ್ಲಿದ್ರು ರಾಜಾನೆ ಅಂತ ಅತಿರೇಕವನ್ನ ಮೆರಿತಾ ಇದ್ದಾರೆ. ಈ ನಡುವೆ ಬಳ್ಳಾರಿ ಜೈಲನ್ನ ನೋಡ್ತಾ ಇದ್ದಂತೆ ದರ್ಶನ್ಗೆ ಊಟದ ಟೆನ್ಷನ್ ಆಗ್ತಾ ಇದೆ. ಈ ಟೆನ್ಷನ್ ನಲ್ಲಿ ಊಟವನ್ನ ತಿರಸ್ಕಾರ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ಊಟ ಬೇಡ ಅಂತ ದಾಸ ಹೇಳಿದ್ರಂತೆ. ಚಪಾತಿ ಅನ್ನ ಸಾಂಬಾರ್ ಕೊಟ್ಟಂತಹ ಸಿಬ್ಬಂದಿಗಳಿಗೆ ನನಗೆ ಊಟ ಬೇಡ್ರಪ್ಪ ಅಂತ ಊಟವನ್ನ ತಿರಸ್ಕಾರ ಮಾಡಿದ್ರಂತೆ. ಆ ಜೈಲಿನ ಪರಿಸ್ಥಿತಿಯನ್ನ ನೋಡಿ ಈಗ ದರ್ಶನ್ಗೂ ಕೂಡ ಢವ ಶುರುವಾಗಿದೆ. ನನಗೆ ಬೇಡ ಊಟ ಅಂತ ಕಾಟೇರ ಊಟವನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ಊಟವನ್ನ ತಿರಸ್ಕಾರ ಮಾಡಿದ್ದೇ ಆದ್ರೆ ಸಂಜೆ 6 ಗಂಟೆಯವರೆಗೆ ಏನೂ ಸಿಗೋದಿಲ್ಲ. ಜೈಲಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತೇ ಇರುತ್ತೆ. ಎಲ್ಲಾದ್ರೂ ಹೊರಗಡೆ ಹೋಗಿ ಊಟ ಮಾಡ್ತೀವಿ ಅನ್ನೋ ಹಾಗೂ ಕೂಡ ಮಾಡೋದಕ್ಕಾಗಲ್ಲ. ಅದೇ ರೀತಿಯಾಗಿ ಬೇರೆ ಟೈಮ್ಗೆ ಊಟ ಕೊಡ್ರಪ್ಪ ಅಂತಾನು ಹೇಳೋದಕ್ಕಾಗಲ್ಲ. ಯಾವಾಗ ಹೊಟ್ಟೆ ಹಸಿಯತ್ತೆ ಆಗ ಊಟ ಕೊಡಿ ಅಂತಾನು ಹೇಳೋದಕ್ಕಾಗಲ್ಲ. ಆದರೆ ಈಗ ಊಟವನ್ನ ತಿರಸ್ಕಾರ ಮಾಡಿದ್ದೇ ಆದ್ರೆ ಸಂಜೆ 6 ಗಂಟೆಯವರೆಗೆ ಏನೂ ಸಿಗೋದಿಲ್ಲ. ಸಂಜೆ 6 ಗಂಟೆಗೆ ಊಟವನ್ನ ಜೈಲು ಸಿಬ್ಬಂದಿಗಳು ಕೊಡ್ತಾರೆ. ಅಲ್ಲಿವರೆಗೂ ಏನೂ ಕೊಡೋದಕ್ಕಾಗಲ್ಲ. ಜೈಲಿನ ಮೆನು ಪ್ರಕಾರ, ಅದೇ ರೀತಿಯಾಗಿ ಜೈಲಿನಲ್ಲಿ ಇರುವಂತಹ ಟೈಮ್ ಟೇಬಲ್ ಪ್ರಕಾರ ಜೈಲಿನ ಸಿಬ್ಬಂದಿಗಳು ಊಟವನ್ನ ಕೊಡ್ತಾರೆ. ಅದನ್ನ ಬಿಟ್ರೆ ಬೇರೆ ಏನೇನು ಕೂಡ ಸಿಗೋದಿಲ್ಲ. ಆದರೆ ಈ ನಡುವೆ ದರ್ಶನ್ ಅವರ ಅಭಿಮಾನಿಗಳು ಒಂದೆಡೆ ಅತಿರೇಕವನ್ನ ಮೆರಿತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ದರ್ಶನ್ ಅವರು? ಅರಮನೆಗ ಹೋಗ್ತಾ ಇರುವಂತದ್ದು? ಈ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ. ಯಾಕಂದ್ರೆ ಹೇಳ್ತಾ ಇರುವಂತಹ ಮಾತುಗಳು ನೋಡಿ, ಅಭಿಮಾನ ಇರಲಿ, ಆದ್ರೆ ಅತಿರೇಕದ ಅಭಿಮಾನ ಇದೆಯಲ್ಲ, ಇದು ಬೇಡ. ಯಾವ ಕಾರಣಕ್ಕಾಗಿ ಈ ವಿಜೃಂಭಣೆ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಅತಿರೇಕ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾವ ದರ್ಶನ್ ಅವರನ್ನ ಪರವಹಿಸಿಕೊಂಡು ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ, ಒಂದು ವಿಷಯವನ್ನ ಅವರು ಗಮನದಲ್ಲಿ ಇಟ್ಕೋಬೇಕು. ಯಾವ ಕಾರಣಕ್ಕಾಗಿ ಜೈಲಿಗೆ ಹೋದ್ರು, ಯಾವ ಅಭಿಮಾನಿಗಳು ತಲೆ ಮೇಲೆ ಹೊತ್ತು ಮೆರೆಸಿದ್ರು, ಅದೇ ಒಬ್ಬ ಅಭಿಮಾನಿಯ ಕೊಲೆ ಕೇಸ್ನಲ್ಲಿ ಅವರು ಜೈಲು ಪಾಲಾಗಿದ್ದಾರೆ. ಈ ನಡುವೆ ರಾಜನ ತರಾನೇ ಇರ್ತಾನೆ, ಗಜ ನಡೆದಿದ್ದೆ ಹಾದಿ, ಆನೆ ನಡೆದಿದ್ದೆ ಹಾದಿ ಅನ್ನುವಂತಹ ಮಾತುಗಳನ್ನ ಈಗ ಅಭಿಮಾನಿಗಳೇನೋ ಹೇಳ್ತಾ ಇದ್ದಾರೆ. ಆದರೆ ಕೋಳವನ್ನ ಕೈಗೆ ತೊಡಿಸಿದಾರಲ್ವಾ, ಆ ಕೋಳವನ್ನ ಕೈಯಲ್ಲಿ ತೊಡಿಸಿರೋದನ್ನ ಮರೆ ಮಾಚಿಕೊಂಡು ಜೈಲಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಈಗ ದಾಸನಿಗೆ ಎದುರಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಕೈಗೆ ಕೋಳ ತೊಡಿಸಿ ಮೆರವಣಿಗೆ ಮಾಡಿ ಪೊಲೀಸ್ ಅಧಿಕಾರಿಗಳು ಕರೆತಂದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ಇನ್ನು ಅದೇ ರೀತಿಯಾಗಿ ಜೈಲಿಗೆ ಹೋಗ್ತಾ ಇದ್ದಂತೆ ಆ ಕೋಣೆ, ಯಾಕಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿತ್ತು ಆ ರೀತಿಯಾದಂತಹ ವಾತಾವರಣ ಅಲ್ಲಂತೂ ಇಲ್ಲ. ಇದು 1800ರಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಜೈಲು, 1881ರಲ್ಲಿ ನಿರ್ಮಾಣ ಆಗಿರುವಂತಹ ಜೈಲು. ಆ ಜೈಲು ಹೇಗಿರಬಹುದಪ್ಪ ಅನ್ನುವಂತಹ ಪರಿಸ್ಥಿತಿ ನೀವು ಕೂಡ ಉಲ್ಲೇಖ ಮಾಡೋದಕ್ಕಾಗಲ್ಲ. ಆಗ ಯಾರು ಸ್ವತಂತ್ರ ಹೋರಾಟಗಾರರಿದ್ರು, ಯಾರು ದೇಶಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಅವರನ್ನ ಇಡೋದಕ್ಕೆ ಅಂತ ಬ್ರಿಟಿಷರು ಬಹಳಷ್ಟು ಕತ್ತಲ ಕೋಣೆಗಳನ್ನ, ಸಣ್ಣ ಸಣ್ಣ ಕೋಣೆಗಳನ್ನ ನಿರ್ಮಾಣ ಮಾಡಿದ್ರು. ಅಂತಹ ಒಂದು ವಾತಾವರಣದಲ್ಲಿ ಈಗ ದರ್ಶನ್ ಕೂಡ ಇರಬೇಕಾಗತ್ತೆ. ಹಾಗಂತ ಇವರು ಏನು ಸ್ವಾತಂತ್ರ್ಯ ಹೋರಾಟಗಾರರಲ್ಲ. ಈಗ ಮಾಡಿರುವಂತಹ ತಪ್ಪು, ಅದೇ ರೀತಿಯಾಗಿ ಮಾಡಿರುವಂತಹ ಒಂದು ಅವರ ಮೇಲೆ ಬಂದಿರುವಂತಹ ಆರೋಪ, ಇದೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿರುವಂಥದ್ದೇ. ಅದೇ ರೀತಿಯಾಗಿ ಸಾಕ್ಷ್ಯಾಧಾರಗಳು ಕೂಡ ಬಹಳಷ್ಟು ಪ್ರಬಲವಾಗಿ ಸಿಕ್ಕಿದಾವೆ. ಈ ನಡುವೆ ಅಭಿಮಾನಿಗಳಿಗೆ ಇಂತಹದ್ದೊಂದ್ರು ಅಂದ್ರೆ ಈ ಪ್ರದರ್ಶನ, ಘೋಷಣೆ ಇದೆಲ್ಲವೂ ಬೇಕಾಗಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಎದುರಾಗತ್ತೆ. ಇನ್ನು ಅದೇ ರೀತಿಯಾಗಿ ಜೈಲಿನ ಒಂದು ಪರಿಸ್ಥಿತಿ, ವಾತಾವರಣ ಇದೆಲ್ಲವನ್ನ ನೋಡ್ತಾ ಇದ್ದಂತೆ ದರ್ಶನ್ಗೆ ಈಗ ಊಟ ಹೋಗ್ತಾ ಇಲ್ಲ. ಅದೇ ರೀತಿಯಾಗಿ ಎದೆಯಲ್ಲಿ ಅವಲಕ್ಕಿ ಕುಟ್ಟೋದಕ್ಕೆ ಶುರುವಾಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಟೆನ್ಷನ್ ನಲ್ಲಿ ಊಟವನ್ನ ದರ್ಶನ್ ಅವರು ತಿರಸ್ಕಾರ ಮಾಡಿದಾರಂತೆ. ಬೇಡ, ನಾನೀಗ ಊಟ ಮಾಡೋದಿಲ್ಲ ಅಂತ ದರ್ಶನ್ ಅವರು ಹೇಳಿದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಊಟ ಬೇಡ ಅಂತ ದಾಸ ಊಟವನ್ನ ತಿರಸ್ಕಾರ ಮಾಡಿದಾರಂತೆ. ಈಗ ಊಟ ಏನಾದ್ರೂ ಮಾಡದೇ ಇದ್ರೆ ಸಾಯಂಕಾಲ 6 ಗಂಟೆಯವರೆಗೆ ಊಟ ಸಿಗೋದಿಲ್ಲ ಅನ್ನುವಂತಹ ಮಾತು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಸಹಜವಾಗಿ ಒಂದು ಪ್ರಶ್ನೆ ಎದುರಾಗತ್ತೆ. ದರ್ಶನ್ ಅವರು ಹೋಗ್ತಾ ಇರುವಂತದ್ದೇನು ಅರಮನೆಗ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಅಭಿಮಾನಿಗಳ ಒಂದು ಅತಿರೇಕ ಒಂದೆಡೆ ಆದ್ರೆ ಮತ್ತೊಂದೆಡೆಯಲ್ಲಿ ಜೈಲನ್ನ ನೋಡ್ತಾ ಇದ್ದಂತೆ ದರ್ಶನ್ ಅವರಿಗೆ ಢವ ಏನಾದ್ರೂ ಶುರುವಾಯಿತಾ? ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಆಡಂಬರ, ಅದೇ ರೀತಿಯಾಗಿ ಅಲ್ಲಿ ಸಿಗ್ತಾ ಇದ್ದಂತಹ ಫೆಸಿಲಿಟಿ ಇದ್ಯಾವುದು ಕೂಡ ಸಿಗೋದಿಲ್ಲ. ಕಣ್ಣಿಗೆ ಮಣ್ಣೆರಚೋದಕ್ಕೂ ಕೂಡ, ಜನರ ಕಣ್ಣಿಗೆ
ನ್ಯಾಯಾಲಯದ ಕಣ್ಣಿಗೂ ಕೂಡ ಮಣ್ಣೇರಿಸೋದಕ್ಕಾಗಲ್ಲ. ಊಟ ತಿರಸ್ಕಾರ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಿದೆ ಈ ಬಗ್ಗೆ ಅಪ್ಡೇಟ್ಸ್ ಅಂತ? ಸಂತೋಷ್, ಏನಂತ ಹೇಳಿದ್ರೆ ಬೆಂಗಳೂರಿನಿಂದ ಕರೆತರ್ತಕ್ಕಂತ ದರ್ಶನ್ರನ್ನ ಇದೀಗ ಮೆಡಿಕಲ್ ಚೆಕಪ್ ಅನ್ನ ಮಾಡಿ ಈಗ ಪ್ರತ್ಯೇಕವಾದಂತಹ ಸೆಲ್ಗೆ ಕಳಿಸೋದಕ್ಕೆ ಸಿದ್ಧತೆ ನಡೆಸಿಕೊಂಡಿರುವಂತದ್ದು. ಈ ವೇಳೆ ಒಂದಷ್ಟು ರೀತಿಯಾದಂತಹ ಊಟವನ್ನ ನೀಡೋದಕ್ಕೆ ಜೈಲಿನ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ ನಸುಕಿನ ಜಾವದಲ್ಲೇ ಬೆಂಗಳೂರಿನ ಬಿಟ್ಟಿರೋದ್ರಿಂದ ಹಸುವಾಗಿರುತ್ತೆ ಸಹಜವಾಗಿ. ಹಾಗಾಗಿ ಊಟವನ್ನ ನೀಡಬೇಕು ಅನ್ನುವಂಥ ದಿಶೆಯಲ್ಲಿ ಊಟದ ಇವತ್ತಿನ ಮೆನು ಆಗಿರ್ತಕ್ಕಂಥ 2 ಚಪಾತಿ, ಅನ್ನ, ಸಾಂಬಾರನ್ನ ದರ್ಶನ್ಗೆ ನೀಡ್ತಾರೆ. ಆದ್ರೆ ಊಟವನ್ನ ನೀಡಿದಂತ ಸಿಬ್ಬಂದಿಗಳಿಗೆ ನಿರಾಕರಣೆ ಮಾಡ್ತಾರೆ. ನನಗೆ ಊಟ ಬೇಡ ಅನ್ನುವಂತ ಮಾತನ್ನ ದರ್ಶನ್ ಹೇಳುವಂಥದ್ದು. ಸ್ವಲ್ಪ ನೀರು ಕೊಡಿ ಸಾಕು, ನನಗೆ ಊಟ ಬೇಡ ಅಂತ ಹೇಳುವಂಥದ್ದು. ಆದ್ರೂ ಕೂಡ ಜೈಲಿನ ಸಿಬ್ಬಂದಿಗಳು ಊಟ ಮಾಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಆದ್ರೆ ನನಗೆ ಊಟ ಬೇಡವೇ ಬೇಡ ಅನ್ನುವಂತ ಖಡಕ್ಕಾಗಿ ದರ್ಶನ್ ಅವರು ನಿರಾಕರಿಸಿರುತ್ತದೆ. ಜೈಲಿನ ಸಿಬ್ಬಂದಿಗಳು ಪರಪ್ಪನ ಅಗ್ರಹದಲ್ಲಿ ಏನ್ ರಾಜಾತಿಥ್ಯವನ್ನ ನೀಡಿದ್ರು ಆ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಂತ ಸೌಕರ್ಯಗಳನ್ನ ಕಲ್ಪಿಸೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ವಿವಾದಕ್ಕೆ ಕಾರಣ ಆಗಿ ಭಾರಿ ಚರ್ಚೆಗೆ ಕೂಡ ಕಾರಣ ಆಗಿರುತ್ತದೆ. ಹಾಗಾಗಿ ಇಲ್ಲಿ ಜೈಲಿನ ರೀತಿ ಸಹಜವಾಗಿ ಬೇರೆ ಕೈದಿಗಳು ಹೇಗಿರುತ್ತಾರೋ, ಬೇರೆ ವಿಚಾರಣೆ ದಿನ ಕೈದಿಗಳಿಗೆ ಯಾವ ರೀತಿಯಾದಂತಹ ಊಟ ಇರುತ್ತೋ ಅದೇ ಮೆನುವನ್ನ ಕೂಡ ದರ್ಶನ್ಗೂ ಕೂಡ ನೀಡ್ತಿರುವಂತದ್ದು. ಹಾಗಾಗಿ ಇವತ್ತಿನ ಊಟವನ್ನ ಮಧ್ಯಾಹ್ನದ ಊಟವನ್ನ ನಿರಾಕರಿಸಿದ್ರೆ ಮತ್ತೆ ಅವರಿಗೆ ಊಟ 7 ಗಂಟೆಗೆ ಮಾತ್ರ ಸಿಗೋದು. ಹಾಗಾಗಿ ಮತ್ತೊಮ್ಮೆ ಕೂಡ ಇನ್ನೊಂದು ಸಲ 1 ಗಂಟೆ ಬಿಟ್ಟು ಊಟವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆಗಲೂ ಕೂಡ ದರ್ಶನ ಊಟವನ್ನ ನಿರಾಕರಿಸಿದ್ರೆ ಸಹಜವಾಗಿ 7 ಗಂಟೆಗೆ ರಾತ್ರಿಯ ಮೆನು ಇರುತ್ತೆ, ಬಳ್ಳಾರಿ ಜೈಲಿನ ಮೆನು ಇರುತ್ತೆ, ಆ ಊಟವನ್ನ ಕೊಡ್ತಾರೆ. ಮೊದಲಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಮಾಡಿದ್ರು. ವೈದ್ಯಕೀಯ ಪರೀಕ್ಷೆಯಲ್ಲಿ ದರ್ಶನ್ ತೂಕವನ್ನ ಚೆಕ್ ಮಾಡ್ತಾರೆ. ಅದಾದ ನಂತರ BP, ಶುಗರ್, ಹೃದಯ ಸಂಬಂಧಿ ಕಾಯಿಲೆ ಏನಾದ್ರೆ ECG ಕೂಡ ಚೆಕ್ ಮಾಡಿದ್ರು. ಜೈಲಿನ ವೈದ್ಯಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಮಹಿಳಾ ವೈದ್ಯಾಧಿಕಾರಿ, ಪುರುಷ ವೈದ್ಯಾಧಿಕಾರಿ ಕೂಡ ಜೊತೆಗಿದ್ದು ಎಲ್ಲವನ್ನೂ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆದ ನಂತರ ಕೈದಿ ನಂಬರ್ ಕೂಡ ನೀಡುವಂತ ಪ್ರೊಸೆಸ್ ಕೂಡ ಜರುಗುತ್ತೆ. ಸಂತೋಷ್. ಓಕೆ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸಹಜವಾಗಿ ಆ ಒಂದು ಜೈಲಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಂತೆ, ಜೈಲಿನ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದಂತೆ, ಜೈಲಿನ ಒಂದು ವಾತಾವರಣ ಏನಿದೆ ಬಳ್ಳಾರಿ ಸೆಂಟ್ರಲ್ ಜೈಲ್ದು ಅದನ್ನು ನೋಡ್ತಾ ಇದ್ದಂತೆ ದರ್ಶನ್ಗೆ ಈಗ ಢಬ ಶುರುವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಅವರು ಊಟವನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ. ಅಂದರೆ ಜೈಲ್ಗೆ ಸ್ಥಳಾಂತರ ಆದ ಬಳಿಕ ದರ್ಶನ್ ಊಟ ಬೇಡ, ನೀರು ಕೊಡಿ ಸಾಕು ಅಂತ ನೀರು ಮಾತ್ರ ಕೇಳಿದಾರಂತೆ. ಸಂಜೆ 6 ಗಂಟೆಯವರೆಗೆ ಊಟ ಇಲ್ಲದೆ ಅವರು ದಿನ ದೂಡಬೇಕಾಗತ್ತೆ. ಸಂಜೆ 6 ಗಂಟೆಯ ಬಳಿಕವೇ ಅವರಿಗೆ ಊಟವನ್ನು ನೀಡುವಂತಹ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾರೆ. ಯಾಕಂದರೆ ಜೈಲಿನ ಮೆನುವಿನ ಪ್ರಕಾರ, ಜೈಲಿನಲ್ಲಿ ಇರುವಂತಹ ಒಂದು ಟೈಮ್ ಟೇಬಲ್ ಪ್ರಕಾರ ಯಾರು ಕೈದಿಗಳಿರ್ತಾರೆ, ಕೈದಿಗಳಿಗೆ ಊಟವನ್ನು ನೀಡುವಂತಹ ಒಂದು ಟೈಮ್ ಟೇಬಲ್ ಏನಿರುತ್ತೆ ಅದರ ಒಂದು ಟೈಮ್ ಟೇಬಲ್ ಪ್ರಕಾರನೇ ಅಧಿಕಾರಿಗಳು ಊಟವನ್ನು ಕೊಡಬೇಕಾಗತ್ತೆ. ಹೀಗಾಗಿ ದರ್ಶನ್ಗೆ ಸಾಯಂಕಾಲ 6 ಗಂಟೆಯವರೆಗೆ ಊಟ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಕೈಗೆ ಏನಾಯಿತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಆತಂಕ. ಇನ್ನು ಮತ್ತೊಂದೆಡೆಯಲ್ಲಿ ದರ್ಶನ್ ಅವರನ್ನ ರೂಮ್ ನಂಬರ್ 15 ಏನಿದೆ, ಅಂದರೆ ಸೆಲ್ ನಂಬರ್ 15 ಏನಿದೆ, ಅಲ್ಲೂ ಕೂಡ ಸ್ಥಳಾಂತರ ಮಾಡೋದಕ್ಕೆ ಅಧಿಕಾರಿಗಳು ಈಗ ತಯಾರಿ ಮಾಡ್ಕೊಳ್ತಾ ಇದ್ದಾರೆ.